ಮಹಾದೇವ, ಏನು ಇದು? ರಾಮ್ ಯಾಕೆ ಹೀಗೆ ಮಾಡ್ತಿದ್ದಾನೆ? ಇವತ್ತೇನಾದ್ರು ಮುಖ್ಯವಾದ ಕೆಲಸ ಇದ್ದಿದ್ರೆ ಅದನ್ನ ಮೊದಲೇ ಹೇಳ್ಬೋದಾಗಿತ್ತಾನೆ. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ಸ್ನೇಹ, ಯಾಕೆ ಬರೋದಕ್ಕೆ ಹೇಳಿದ್ರಿ? ನಿನಗೆ ಸನ್ಮಾನ ಮಾಡೋಣ ಅಂತ ಇಲ್ಲಿ ಕರ್ಸ್ಕೊಂಡಿದ್ದೀನಿ ಪ್ರೇಮ. ಅಲ್ಲ, ನೀನ್ ಏನ್ ಅನ್ಕೊಂಡಿದ್ಯಾ? ನೀನ್ ತುಂಬಾ ಜಾಣಿ ಅನ್ಕೊಂಡ್ಬಿಟ್ಟಿದ್ಯಾ ಹೇಗೆ? ಸುಳ್ಳು ಕತೆ ಕಟ್ಟಿ ರಾಮ್ನ ಮದ್ವೆ ಆಗೋದ್ರಲ್ಲಿ ನೀನ್ ಸಕ್ಸಸ್ ಆಗಿರ್ಬೋದು, ಆದ್ರೆ ಈಗ ಅದೇನೋ ಹೊಸ ನಾಟಕ ಶುರು ಹಚ್ಕೊಂಡಿದ್ಯಲ್ಲ, ಅದರಿಂದ ರಾಮ್ ಮನ್ಸ್ನ ಗೆಲ್ಬೋದು ಅನ್ಕೊಂಡಿದ್ಯಾ? ಚಾನ್ಸೇ ಇಲ್ಲ. ನಾನು ಯಾವುದೇ ರೀತಿ ನಾಟಕ ಮಾಡ್ತಿಲ್ಲ. ಹೆಂಡತಿಯಾಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಸಾಕು, ಸುಮ್ನೆ ಇರೆ. ರಾಮ್ನ ಜೈಲಿಂದ ಬಿಡಿಸ್ಕೊಳ್ಳೋದಕ್ಕೆ ಆಡಿದ ನಾಟಕ, ಅವನಿಗೆ ಲೈಸೆನ್ಸ್ ವಾಪಸ್ ಕೊಡ್ಸೋದಕ್ಕೆ ಆಡಿದ ನಾಟಕ ಎಲ್ಲ ಕಂಡಿದ್ದೀನಿ. ನಾನು ಎಷ್ಟೋ ಜನ ಡ್ರಾಮಾ ಕ್ವೀನ್ಗಳನ್ನ ನೋಡಿದ್ದೀನಿ, ಆದ್ರೆ ನಿನ್ನಂತ ಡ್ರಾಮಾ ಕ್ವೀನ ನಾನು ನೋಡೇ ಇಲ್ಲ. ಯಾಕೆ ಸ್ನೇಹ ಈಗ ಮಾತಾಡ್ತಿದ್ದೀರಾ? ನಾನು ನನ್ನ ಗಂಡನ ಪೊಲೀಸ್ ಸ್ಟೇಷನ್ ಇಂದ ಬಿಡ್ಸ್ಕೊಂಡ್ ಬಂದಿತ್ತು, ಲೈಸೆನ್ಸ್ ವಾಪಸ್ ಬರೋ ಹಾಗೆ ಮಾಡಿದ್ದು ನಿಮ್ ಕೈ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ವಾ? ರಾಮ್ ನನ್ ಗಂಡ, ಅವನ್ ಕಷ್ಟದಲ್ಲಿರುವಾಗ ಹೆಗಲ್ ಕೊಡೋದು ಹೆಂಡತಿಯಾಗಿ ನನ್ನ ಕರ್ತವ್ಯ. ಅವನ್ ಕಷ್ಟದಲ್ಲಿದ್ದಾಗ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗಲ್ಲ ನಂಗೆ. ನಾನ್ ನಾಟಕ ಮಾಡ್ತಿಲ್ಲ. ಹೆಂಡತಿಯಾಗಿ ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ. ಸ್ಟಾಪ್ ಇಟ್ ಪ್ರೇಮ. ನನ್ ಮುಂದೆನು ನಿನ್ ಡ್ರಾಮಾನ ಕಂಟಿನ್ಯೂ ಮಾಡ್ಬೇಡ. ನೀನ್ ಯಾವ ನಾಟಕಕ್ಕೂ ನಾನ್ ಸೊಪ್ಪು ಹಾಕಲ್ಲ. ನೀನ್ ಎಂತವಳು ಅಂತ ನನಗ್ ಚೆನ್ನಾಗ್ ಗೊತ್ತು. ಕೇಳು, ಎಷ್ಟು ಲಕ್ಷ ಬೇಕೋ ಕೋಟಿ ಬೇಕೋ ಕೇಳು, ಆದ್ರೆ ನನ್ ರಾಮ್ನ ನನಗ್ ಬಿಟ್ಕೊಡು. ಏನ್ ಅನ್ಕೊಂಡಿದೀರಾ ನೀವ್ ನನ್ನ? ನನ್ನ ಪ್ರೀತಿನ ದುಡ್ಡು ಕೊಟ್ಟು ಕೊಂಡ್ಕೋಬಹುದು ಅಂತ ಹೇಗ್ ಅನ್ಕೊಂಡ್ರಿ ನೀವು? ಅಂತ ಯೋಚನೆ ಆದ್ರೂ ಹೇಗ್ ಬರಕ್ ಸಾಧ್ಯ? ರಾಮ್ ನನಗೇನು ಅಂತ ಊಹೆನು ಮಾಡ್ಕೊಳ್ಳೋದಕ್ ಸಾಧ್ಯ ಇಲ್ಲ ನಿಮ್ಗೆ. ಅವನು ನನ್ ಜೀವ. ನೋಡಿ, ನೀವು ಅವನ್ನ ಪ್ರೀತಿ ಮಾಡ್ತಿದ್ರಿ ಅಂತ ನನಗ್ ಗೊತ್ತು. ಅವನ್ ಮೇಲೆ ಯಾವ ತರ ಭಾವನೆ ಇದೆ ಅಂತಾನು ನನಗೆ ಅರ್ಥ ಆಗುತ್ತೆ. ಆದ್ರೆ ಈಗ ರಾಮು ನನ್ ಗಂಡ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಗಂಡ. ಅದು ನೆನ್ಪಿರ್ಲಿ. ಪದೇ ಪದೇ ನನ್ ಗಂಡ ಅಂತ ಹೇಳ್ಕೋಬೇಡ. ನಿನ್ಗೂ ರಾಮ್ಗೂ ಆಗಿರೋ ಮದ್ವೆಗೆ ಯಾವ ಅರ್ಥನೂ ಇಲ್ಲ, ಯಾವ ಬೆಲೆನೂ ಇಲ್ಲ. ಓ, ರಾಮ್ ನಿನ್ ಕುತ್ತಿಗೆ ತಾಳಿ ಕಟ್ಟಿರೋದ್ರಿಂದ ತಾನೇ ನೀನ್ ಇಷ್ಟೊಂದೆಲ್ಲ ಮಾತಾಡ್ತಾ ಇರೋದು. ಈ ತಾಳಿ ನಿನ್ ಕತ್ತಲ್ಲಿರೋದಕ್ಕೆ ತಾನೇ ನಿನ್ಗೆ ಇಷ್ಟೊಂದು ಸೊಕ್ಕು. ಆ ತಾಳಿ ನನಗ್ ಕೊಡು. ಕೊಡು ಒಂದೇ. ಕೊಡ್ಲಿಲ್ಲ ಅಂದ್ರೆ ನಾನೇ ಕಿತ್ಕೋತೀನಿ. ನನಗೆ ಹೊಡಿತೇನೆ. ಇವತ್ ಈ ತಾಳಿನ ಬಿಡಲ್ಲ, ಈ ತಾಳಿ ನಾನ್ ಬಿಡಲ್ಲ. ಏನ್ ಅನ್ಕೊಂಡಿದ್ಯಾ ನೀನನ್ನ? ರಾಮ್ನ ಪ್ರೀತಿ ಮಾಡಿದ್ಯಾ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಇಷ್ಟೋ ತನಕ ಗೌರವ ಕೊಟ್ಟು ಮಾತಾಡಿದೀನಿ. ಇದೇ ಕೊನೆ. ಇನ್ನೊಂದ್ಸಲಿ ಹೀಗೇನಾದ್ರೂ ನಡ್ಕೊಂಡ್ರೆ ಕತ್ತೆನೆ ಬೇರೆ ಇರುತ್ತೆ.
ಕಾವ್ಯ, ಇದು ನಿನಗೆ. ಪ್ರೇಮ, ಇದು ನಿನಗೆ. ಇಬ್ರಿಗೂ ಇಷ್ಟ ಆಯ್ತಾ? ಇಷ್ಟ ಆಗ್ಲಿಲ್ಲಂದ್ರೆ ಹೇಳಿ, ಬೇರೆ ತರ್ಸ್ಕೊಡ್ತೇನೆ. ಇಲ್ಲ ಅತ್ತೆ, ನಂಗೆ ಸೀರೆ ತುಂಬಾ ಇಷ್ಟ ಆಯ್ತು. ಕಾವ್ಯ, ನಿನ್ಗಿಷ್ಟ ಆಯ್ತಾ? ನನಗೂ ಇಷ್ಟ ಆಯ್ತು ಅತ್ತೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಸೀರೆ ಯಾಕೆ ಕೊಟ್ಟಿದ್ದೀರಾ? ನಾಳೆ ತಾಳಿ ಶಾಸ್ತ್ರ ಇದೆ, ನೀವಿಬ್ರು ಇದೇ ಸೀರೆ ಉಟ್ಕೋಬೇಕು. ತಾಳಿ ಶಾಸ್ತ್ರನ? ಮದ್ವೆ ಆಗಿ ಇಷ್ಟ ದಿನ ಆದ್ರೂ ಇನ್ನೂ ಶಾಸ್ತ್ರಗಳು ಮುಗ್ದಿಲ್ವಾ ಅತ್ತೆ? ಹಾಗಲ್ಲ ಕಾವ್ಯ, ಈ ಅರ್ಶದಾರ ತೆಗ್ದು ಇದಕ್ಕೆ ಕರಿಮಣಿ ಸೇರಿಸ್ತಾರೆ. ಆಗ ತಾಳಿ ಬಂದ ಇನ್ನ ಗಟ್ಟಿ ಆಗುತ್ತೆ. ಸರಿಯಾಗಿ ಹೇಳ್ದಮ್ಮ. ಕಾವ್ಯ, ಈ ಶಾಸ್ತ್ರ ಮಾಡೋದ್ರಿಂದ ಗಂಡ ಹೆಂಡತಿಗೆ ಇಬ್ರಿಗೂ ತುಂಬಾ ಒಳ್ಳೇದಾಗತ್ತೆ. ಮೊದ್ಲ ಉಟ್ಕೋಬೇಡಿ ನಾಳೆ. ಮಹೇಶ್ವರಿ, ಒಂದ್ ನಿಮಿಷ. ಅಕ್ಕ, ನಿನ್ಗೊಂದ್ ವಿಷಯ ಹೇಳ್ಬೇಕು. ಹೇಳಿ ಅಕ್ಕ. ನಾಳೆ ತಾಳಿ ಶಾಸ್ತ್ರ ಇರೋದ್ರಿಂದ ಮಹಾದೇವ್ ಮತ್ತೆ ರಾಮ್ ಮನೇಲೇ ಇರ್ಬೇಕು. ಮಹಾದೇವ್ಗೆ ನಾನು ಹೇಳ್ತೀನಿ, ನೀನ್ ರಾಮ್ಗೆ ಈಗ್ಲೇ ಹೇಳ್ಬಿಡು, ಆಸ್ಪತ್ರೆಯಲ್ಲಿ ಏನೇ ಕೆಲಸ ಇದ್ರೂ ಕ್ಯಾನ್ಸಲ್ ಮಾಡ್ಬೇಕು ಅಂತ. ಆಯ್ತಕ್ಕ, ಹೇಳ್ತೀನಿ. ಸರಿ. ತಾಳಿ ಶಾಸ್ತ್ರ, ನಾಳೆ ಅದು ಹೇಗೆ ತಾಳಿ ಶಾಸ್ತ್ರ ನಡೆಯತ್ತೋ ನಾನು ನೋಡೇ ಬಿಡ್ತೀನಿ. ಏನಿದು? ಶಾಸ್ತ್ರಕ್ಕೆಲ್ಲ ತಯಾರಿ ಆಗಿದೆ, ಪುರೋಹಿತರು ಬೇರೆ ಕಾಯ್ತಿದ್ದಾರೆ, ಆದ್ರೆ ರಾಮ್ ಬರ್ತಾನೆ ಇಲ್ವಲ್ಲ. ಛೇ, ರಾಮ್ ಯಾಕೆ ಹೀಗೆ ಮಾಡ್ತಿದ್ದಾನೆ? ಶಾಸ್ತ್ರಕ್ಕೆ ಬಂದವ್ರಲ್ಲಿ ಏನು ಅನ್ಕೊಳ್ಳಲ್ಲ. ಮಾದೇವ, ಇನ್ನೂ ಕಿತ್ತ ಫೋನ್ ಮಾಡೋ. ಚಿಕ್ಕಪ್ಪ, ಫೋನ್ ಮಾಡ್ತಾನೆ ಅವನೇ, ಕಟ್ ಮಾಡ್ತಾನೆ ಅವನೇ. ಕಲ್ಯಾಣಿ, ನಾನು ಈಗ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನ್ ಹೆತ್ತ ಮಗ ಮಾದೇವನಿಗಿರೋ ಜವಾಬ್ದಾರಿ ನೀನ್ ಬೆಳೆಸಿದ ಮಗ ರಾಮ್ಗಿಲ್ಲ ನೋಡು. ಅಲ್ಲ, ಮನೇಲಿ ನಿಂತದೊಂದು ಶಾಸ್ತ್ರ ನಡೀತಿದೆ ಅಂತ ಗೊತ್ತಿದ್ದು ಹೀಗ್ ಮಾಡೋದ? ಮುಹೂರ್ತ ಮೀರ್ತಾ ಇದೆ, ಇನ್ನೂ ಬಂದಿಲ್ಲ ಅಂದ್ರೆ ಹೇಗೆ? ಅಣ್ಣ, ಒಂದ್ಸಲ ನಾನೇ ಅವನಿಗೆ ಫೋನ್ ಮಾಡ್ತೇನೆ. ಅರೆ, ಈ ರಾಮ್ ಯಾಕೆ ಫೋನ್ ಕಟ್ ಮಾಡ್ತಿದ್ದಾನೆ? ಅಣ್ಣ, ಇನ್ನೊಂದ್ಸಲ ಪ್ರಯತ್ನ ಪಡ್ತೇನೆ. ಸ್ವಿಚ್ ಆಫ್ ಅಂತ ಬರ್ತಿದೆ. ಮಹಾದೇವ, ಏನು ಇದು? ರಾಮ್ ಯಾಕೆ ಹೀಗ್ ಮಾಡ್ತಿದ್ದಾನೆ? ಇವತ್ತೇನಾದ್ರು ಮುಖ್ಯವಾದ ಕೆಲಸ ಇದ್ದಿದ್ರೆ ಅದನ್ನ ಮೊದ್ಲೇ ಹೇಳ್ಬೋದಾಗಿತ್ತಾನೆ. ಅಮ್ಮ, ನೀನೇನು ಯೋಚನೆ ಮಾಡ್ಬೇಡ. ನಾನು ಅವ್ರಿಗೆ ಫೋನ್ ಮಾಡಿದ್ನಲ್ಲ, ಅವ್ರು ಹೇಳಿದ್ರಲ್ಲ ಆಪರೇಷನ್ ಅಲ್ಲ ಅವನೇ ಅಂತ. ಅದಿನ್ನೇನು ಮುಗಿತಾ ಬರ್ತಾ ಇರ್ಬೋದು, ಆಗಿದ್ ಕೂಡ್ಲೆ ಬಂದ್ಬಿಡ್ತಾನೆ ಬಿಡು. ಕಲ್ಯಾಣಿ ಅಮ್ಮ, ಮುಹೂರ್ತ ಗೊತ್ತಾಗ್ತಾ ಇದೆ. ರಾಮ್ ಬಂದ್ರ? ಪುರೋಹಿತ್ರೆ, ಇನ್ನೇನ್ ಬಂದ್ಬಿಡ್ತಾನೆ. ಇವತ್ತು ರಾಮ್ ಆಸ್ಪತ್ರೆಯಿಂದ ಮನೆಗೆ ಬರಲ್ಲ. ಬರೋದಕ್ಕೆ ಸ್ನೇಹ ಬಿಡೋದೂ ಇಲ್ಲ. ಇವ್ರು ಹಮ್ಕೊಂಡಿರೋ ಈ ಶಾಸ್ತ್ರ ನಡೆಯೋದೂ ಇಲ್ಲ. ಇವತ್ತು ಮಾತ್ರ ಅಲ್ಲ, ಇನ್ಯಾವತ್ತೂ ನಡೆಯಲ್ಲ. ನಡೆಯೋದಕ್ಕೆ ನಾನು ಬಿಡೋದೂ ಇಲ್ಲ. ಇವತ್ತೊಂದು ಕಾರಣ, ನಾಳೆ ಇನ್ನೊಂದು ಕಾರಣ. ಒಟ್ನಲ್ಲಿ ರಾಮ್ ಜೊತೆ ಈ ಪ್ರೇಮ ತಾಳಿ ಶಾಸ್ತ್ರ ನಡೆಯಲ್ಲ. ನಿಜನೇ ಅಕ್ಕ, ಒಳ್ಳೆ ಉಪಾಯನೇ ಮಾಡಿದ್ದೀರಾ. ದೇವ್ರೆ, ಏನಿದು? ನಾನು ಎಲ್ಲೋ ತನ್ನ ಕೆಲಸದಲ್ಲಿ ಬ್ಯುಸಿ ಇರ್ತಾನೆ ಅನ್ಕೊಂಡಿದ್ದೆ. ಆದ್ರೆ ರಾಮ್ನ ಇವರೆಲ್ಲ ಉಪಾಯ ಮಾಡಿ ಬರ್ದೇ ಇರೋ ಹಾಗೆ ತಡೆದಿದ್ದಾರ. ಏನ್ ಮಾಡೋದು ಇವಾಗ?
ಅಲ್ಲಮ್ಮ, ರಾಮ್ ಬರ್ತಾನೆ ಅಂತ ಹೇಳಿದ್ರಿ, ಮುಹೂರ್ತ ಮೀರ್ತಾ ಇದೆ, ಇನ್ನೂ ಎಷ್ಟೊತ್ತಾಗುತ್ತೆ ರಾಮ್ ಬರೋದು? ರಾಮ್ಗೆ ಇವತ್ತು ಶಾಸ್ತ್ರ ಇದೆ ಅಂತ ಗೊತ್ತಿರ್ಲಿಲ್ವಾ ಕಲ್ಯಾಣಿ ಅಮ್ಮ? ಇನ್ನು ಎಷ್ಟೊತ್ತಾಗುತ್ತಂತೆ ಬರೋದಕ್ಕೆ? ಮನೇಲಿ ಶಾಸ್ತ್ರ ಇಟ್ಕೊಂಡು ಯಾರಾದ್ರೂ ಹೀಗ್ ಮಾಡ್ತಾರಾ? ಇದು ಯಾಕೋ ನಮ್ಗೆ ಸರಿ ಕಾಣಿಸ್ತಾ ಇಲ್ಲ ನೋಡಿ. ಕಮಲಮ್ಮ, ನಿಮ್ ಸಿಟ್ ನನ್ಗೆ ಅರ್ಥ ಆಗತ್ತೆ. ಆದ್ರೆ ನಿಮ್ಗೆ ಗೊತ್ತಲ್ಲ ರಾಮ್ ಎಷ್ಟ್ ದೊಡ್ಡ ಡಾಕ್ಟ್ರು ಅಂತ. ಅವನಿಗೆ ತಾನ್ ಮಾಡೋ ಕೆಲ್ಸನೇ ದೇವ್ರು ದಿಂಡ್ರು ಎಲ್ಲ. ಕೆಲ್ಸ ಬಂತು ಅಂದ್ರೆ ಎಲ್ಲ ಮರ್ತು ಬಿಡ್ತಾನೆ. ಇವತ್ ಯಾವ್ದೋ ಎಮರ್ಜೆನ್ಸಿ ಕೆಲ್ಸ ಬಂದಿರ್ಬೇಕು, ಅದಕ್ಕೆ ಅದ್ರಲ್ಲಿ ಬ್ಯುಸಿ ಆಗಿರ್ತಾನೆ. ನನಗೇನೋ ಇವತ್ತವ್ನ್ ಬರೋದು ಅನುಮಾನ ಅನಿಸ್ತಿದೆ. ನೋಡಿ ಕಮಲಮ್ಮ, ನಿಮ್ಗೇನಾದ್ರೂ ಅರ್ಜೆಂಟ್ ಕೆಲ್ಸ ಇದ್ರೆ ನೀವಿಲ್ಲಿ ಕೂತು ಟೈಮ್ ವೇಸ್ಟ್ ಮಾಡೋ ಬದಲು ಹೊರಟ್ರೆ ಒಳ್ಳೇದು. ಹೇಳದ್ನಲ್ಲ, ಇವತ್ತವ್ನ್ ಬರೋದು ನನಗೆ ಅನುಮಾನ ಅಂತ. ಮಹೇಶ್ವರಿ, ಏನೇ ಮಾತಾಡ್ತಾ ಇದೀಯ ನೀನು? ಸ್ವಲ್ಪನೂ ಯೋಚನೆ ಮಾಡೋದು ಬೇಡವಾ? ನಾವೇ ಇಲ್ಲಿ ಟೆನ್ಷನ್ ಅಲ್ಲಿ ಇದ್ದೀವಿ ನೋಡು. ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ. ಮಹೇಶ್ವರಿ, ಇವತ್ತು ಯಾವ್ದೇ ಕಾರಣಕ್ಕೂ ಶಾಸ್ತ್ರ ನಿಲ್ಲಲ್ಲ, ನಡೆದೇ ನಡೆಯತ್ತೆ. ನೋಡಿಮ್ಮ, ಇನ್ನ ಸ್ವಲ್ಪ ಹೊತ್ತು ನೀವೆಲ್ಲ ಕಾದ್ಬಿಡಿ. ನಮ್ ರಾಮ್ ಬರೋದು ಸ್ವಲ್ಪ ತಡವಾಗ್ಬೋದು, ಆದ್ರೆ ಅವನ್ ಬಂದೇ ಬರ್ತಾನೆ. ಇವತ್ತು ಶಾಸ್ತ್ರ ನಡೆದೇ ನಡೆಯತ್ತೆ.